ಇವತ್ತು ಕೋಲಾರ ಜಿಲ್ಲೆ ರಾಜ್ಯದ ಅತಿ ಹೆಚ್ಚು ಮಾವು ಬೆಳೆಯುವಂತ ಹೆಸರುವಾಗಿರುವಂತ ಇವತ್ತು ಕೊಡಲಿ ಹೇಟು ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರೈತನು ನೊಂದು ಬೆಂದು ಇವತ್ತು 20-25 ವರ್ಷಗಳ ಮರಗಳು ಕಟಾವು ಮಾಡ್ತಾ ಇದೆ. ಯಾಕೆ ಅಂದ್ರೆ ಮಾವಿಗೆ 2 ವರ್ಷಗಳಿಂದ ರೇಟ್ ಸಿಗ್ತಾ ಇಲ್ಲ ಸರ್. ಬೆಂಬಲ ಬೆಲೆ ಕೊಡೋಕ್ಕೂ ಇಲ್ಲ. ಏನು ರೈತರು ಮಾವು ಬೆಳೆಗಾರರು ರೈತ ಸಂಘಟನೆಗಳು ಬೀದಿಗೆ ಬಂದು ಹೋರಾಟ ಮಾಡಿ ಪೊಲೀಸರ ಹತ್ರ ಬೂಟ್ ಕಾಲ ತಿಂದು ಇವತ್ತು ನಾವು 4 ರೂಪಾಯಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಮಾವಿಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರೈತರು ನೊಂದು ಇವತ್ತು ಕಟಾವು ಮಾಡ್ತಾರೆ. ಇದು ತೊಟ್ಲಿ ಗ್ರಾಮದಲ್ಲಿ ಸುಮಾರು 20 ಎಕರೆ ರೈತರು 20 ಎಕರೆ ಜಮೀನು 4 ಜನ ರೈತರು ನೋಂದಾಣಿಕೆ. ಇದೇ ಥರ ಮದನಹಳ್ಳಿ, ಓಳೂರು, ಐತ್ರಾಸಹಳ್ಳಿ, ಸುಗುಟೂರು, ಮದನಹಳ್ಳಿ ಸುಮಾರು 100ಕ್ಕೆ 30% ಈ ಬಾರಿ ಜಿಲ್ಲೆಯಲ್ಲಿ ಮಾವು ಕಟಾವು ಮಾಡ್ತಾ ಇದ್ದಾರೆ ರೈತರು. ಯಾಕೆ ಅಂದರೆ ಮಾವು ಇವತ್ತು ಮಾವಿನ ಮರಗಳ ಕೆಳಗಡೆ ಬೇರೆ ಬೆಳೆ ಬೆಳೆಯೋಕ್ಕೆ ಪರ್ಯಾಯ ಬೆಳೆ ಆಗ್ತಾ ಇಲ್ಲ. ಕನಿಷ್ಠ ಪಕ್ಷ ರಾಗಿ ಬೆಳೆಯೋಕೆ ಆಗ್ತಾ ಇಲ್ಲ. ತೋಟಗಾರಿಕೆ ಬೆಳೆಗಳು ಏನು ಟೊಮೆಟೊ, ಕೋಸು ಇವು ಈ ಮಾವಿನ ಮರಗಳ ವೈರಸ್ಗಳು, ಕೀಟಬಾಧೆಗಳು ಮತ್ತು ನೆರಳಿಂದ ಈ ಕೆಳಗಡೆ ಯಾವ ಬೆಳೆ ಬೆಳೆಯುತ್ತಾ ಇಲ್ಲ. ಒಂದು ಕಡೆ ಮಾವು ನಂಬಿಕೊಂಡು ಇದೂ ಕೈ ಕೊಟ್ಟಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಾವಿನ ಮರಗಳು ಕಟಾವು ಮಾಡಿ ಇವತ್ತು ಏನು ಇಟ್ಟಿಗೆ ಫ್ಯಾಕ್ಟ್ರಿ ಸರ್. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಈ ಮಾವಿನ ಮರಗಳಿಂದ ಸುಮಾರು 2 ವರ್ಷಗಳಿಂದ ಒಬ್ಬ ರೈತನಿಗೂ ಕಾಸು ಬಂದಿಲ್ಲ ಸರ್. ಔಷಧಿ ಗೊಬ್ಬರ ದುಡ್ಡು ಬಂದಿಲ್ಲ. 4 ರೂಪಾಯಿ ಕೊಡೋ ಬೆಂಬಲ ಬೆಲೆಕ್ಕೆ ಏನು ಮಾರ್ಕೆಟಲ್ಲಿ 2 ರೂಪಾಯಿ 3 ರೂಪಾಯಿ ಹೋದ್ರೆ ಕೂಲಿ ಆಳುಗಳು ಲೇಬರ್ ಕೊಡೋಂಥ ಪರಿಸ್ಥಿತಿ ಬಂದಾಗ ಇದನ್ನು ನಂಬಿಕೊಂಡು ವರ್ಷದ ಮನೆ ಏನು ಮಾಡ್ಬೇಕಂತ ಪರಿಸ್ಥಿತಿ ಬುಡಗಳ ಸಮೇತ ಇವಾಗ 25-30 ವರ್ಷದ ಮರಗಳು ಕಟ್ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಸರ್ಕಾರದೇ ಹೊಣೆಯಾಗಿರ್ತದೆ ಮತ್ತು ಜಿಲ್ಲಾಡಳಿತ ವೈಫಲ್ಯತೆ. ಮಾವಿಗೆ ಇವತ್ತು ಕಳಂಕ ತಂದಿರೋದು ಈ ಸರ್ಕಾರ. ಏನು ಫ್ಯಾಕ್ಟ್ರಿಗಳು ಹೆಚ್ಚುವರಿ ಫ್ಯಾಕ್ಟ್ರಿಗಳಿಗೆ ಏನು ಮಂಡಿ ಮಾಲಕರು ಸರ್, ಇವಾಗ ನಾವು ಇವಾಗಲೇ ಲಾಸ್ ಆಗಿದ್ವಿ. ಇನ್ನು ಈ ಮರಗಳು ಕಟಾವು ಮಾಡಿ ಕೂಲಿ ಆಳುಗಳು ಈ ಬುಡ JCP ತೆಗಿಬೇಕಾದ ಇನ್ನು ಎಲ್ಲಿಂದ ದುಡ್ಡು ತರಬೇಕು? ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ. ಅವರೇ ಮರಗಳು ಕಟಾವು ಮಾಡ್ಕೊಂಡು ಹೋಗ್ತಾರೆ. ಬುಡಗಳು ನಮ್ಗೆ ಜಮೀನು ಕ್ಲೀನ್ ಆಗಿ ಮಾಡ್ಕೊಡ್ಲಿ ಅಷ್ಟೇ ಸರ್ ನಾನು ಕೇಳ್ತಾ ಇರೋದು. ಮಾವಿಂದು ರೇಟ್ ಇಲ್ದಿರ ರೈತರು ಲಾಸ್ ಆಗಿ ಪೂಜಿ ಹೊಡೆದು ಏನೇ ಬೆಳೆ ಇಕ್ಲಿ ಬೆಳೆ ಬರ್ತಾ ಇಲ್ಲ. ಎಲ್ಲ ಕಡೆ ಕಟಿಂಗ್ ಆಗುತ್ತೆ. ಇಲ್ಲಿ ಇದೇ ಕೋಲಾರ ಡಿಸ್ಟಿಕ್ ಆದ ತೊಟ್ಲಿ ಹತ್ರ 3 ಎಕರೆ ಕಟಿಂಗು, ಸುಟ್ಟೂರು ಹತ್ರ 5 ಎಕರೆ ಕಟಿಂಗ್ ಮಾಡಿದ್ದೀರಿ, ಮದನಹಳ್ಳಿ ಹತ್ರ 4 ಎಕರೆ ಕಟಿಂಗ್ ಮಾಡಿದ್ವಿ. ಪ್ರತಿಯೊಬ್ಬರು ರೈತರಿಗೆ ಮಾವಿನಿಂದ ಫುಲ್ಲು ಲಾಸ್ ಆಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಸರ್ಕಾರ ಸೌಲಭ್ಯ ಏನೂ ಇಲ್ಲ. ಅದರಿಂದ ರೈತ ಬೆಳೆಯೋದ್ರಕ್ಕ ಏನು ತುಂಬ ಕಷ್ಟ ಬೀಳ್ತಾವನೆ. ಅದರಿಂದ ಮಾವಿನ ನೋಡಿ ಅವರು 1 ರೂಪಾಯಿ ನಮ್ಗೆ ಕೊಡ್ತಾ ಇಲ್ಲ. ನಾವು ಇಟ್ಟಿಗೆ ಐತೆ, ಇಟ್ಟಿಗೆಗೆ ಮಾತ್ರ ಆಗುತ್ತೆ ಇದು. ಅದೇ ನೀಲಗಿರಿ ಇದಿದ್ರೆ 2 ಲಕ್ಷ 3 ಲಕ್ಷ ವರ್ಷ 2 ಲಕ್ಷ ಬರೋದು. ನೀಲಗಿರಿ ಇಲ್ಲ. ಈ ಮಾವಿನಿಂದು 500 ರೂಪಾಯಿ ಐತೆ ಟನ್ನು. ಅದೇ ನೀಲಗಿರಿ ಬಂದು 10,000 ಐತೆ ಟನ್ನು. ಇದರಿಂದ ರೈತ ತುಂಬ ಲಾಸ್ ಆಗಿ, ಮಾವಿನಿಂದ ತುಂಬ ಲಾಸ್ ಆಗಿ ಅವ್ರಿಗೆ ಬೆಳೆ ಏನು ಸಿಗ್ತಾ ಇಲ್ಲ. ಅದರಿಂದ ಕಟಿಂಗ್ ಮಾಡ್ತಾರೆ.